ಈಗ ನಾವು ಟಾಬೋ ಊರಿಗೆ ಎಂಟ್ರಿ ಆಗಿ ಹೋಗ್ತಾ ಇದ್ದೀವಿ. ಊರಿನ್ನೂ ಅಲ್ಲಿ ಕಾಣಿಸ್ತಾ ಇದೆ. ನಾವೀವತ್ತು ತಾಬೋನಲ್ಲಿ ಉಳ್ಕೊಂಡಿರೋದು ಮೈತ್ರೇಯ ಮಡ್ ಹೌಸ್ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಹೋಟ್ಲು. ಒಂಥರ ಅಥೆಂಟಿಕ್ ತಾಬೋ ಫೀಲ್ ಕೊಡುತ್ತೆ. ಸೊ ಇದು ಇಲ್ಲೊಂದು ಸಿಟ್ಟಿಂಗ್ ಏರಿಯಾ, ಕಾಫಿ ಕುಡಿಯೋಕ್ಕೆ ಅಂತ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ರೂಮ್ಸ್ ಇದೆ. ಇದು ಎಂಟ್ರೆನ್ಸು. ಸೊ ಇದು ರಿಸೆಪ್ಷನ್ನು. ಈ ಕಡೆ ಇದೆಲ್ಲ ನಾಳೆ ನಾವು ಡ್ರೆಸ್ ಹಾಕೊಂಡು ಟ್ರೈ ಮಾಡಬೇಕು. ಇಲ್ಲಿ ನಾವು 2 ನೈಟ್ ಇರ್ತೀವಿ. ಸೊ ನಾಳೆ ಎಲ್ಲ ರಿಲ್ಯಾಕ್ಸ್ ಆಗಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದು. ಇವತ್ತು ನಾವು ಉಳ್ಕೊಂಡಿರುವ ಹೋಟ್ಲಿನ ಡೈನಿಂಗ್ ಹಾಲ್ ಸಖತ್ತಾಗಿದೆ. ಸೊ ಇಲ್ಲೆಲ್ಲ ಕೂತ್ಕೊಂಡು ತಿನ್ನೋದಕ್ಕೆ ಇದು ಕಿಚನ್ ಥರ ಮಾಡಿದ್ದಾರೆ. ಇಲ್ಲೇನು ಅಡುಗೆ ಮಾಡಲ್ಲ, ಹೊರಗಡೆ ಇದೆ ಅಡುಗೆ ಮಾಡೋದೆಲ್ಲ. ಸುಮ್ಮನೆ ಜೋಡಿಸಿದ್ದಾರೆ, ಲುಕ್ಕಿಗೋಸ್ಕರ ಜೋಡಿಸಿದ್ದಾರೆ. ರಾತ್ರಿ ಬಫೆ ಇರುತ್ತೆ. ಇದು ಚಳಿಗಾಲದಲ್ಲಿ ಇಲ್ಲಿ ಇದನ್ನೆಲ್ಲ ಹಾಕಿ ಒಲೆ ಉರಿ ಥರ ಹಾಕಿ ಇಲ್ಲೆಲ್ಲ ಕಾಮನ್. ಇದು ಫುಲ್ಲು ಹೀಟ್ ಬರುತ್ತೆ ಇಲ್ಲಿ. ಈಗ ನಾವು ಮೈತ್ರೇಯ್ ಮಡ್ ಹೌಸಿಗೆ ಒಳಗಡೆ ರೂಮು 104 ಕೊಟ್ಟಿದ್ದಾರೆ. ಸೊ ರೂಮ್ ಒಳಗಡೆ ಕಾಝಿ ಆಗಿದೆ, ಕಾಝಿ ಆಗಿದೆ. ಬೆಡ್ರೂಮು, ಬಾತ್ರೂಮು ಸ್ಪೇಷಿಯಸ್ ಆಗಿ ನೀಟಾಗಿದೆ. ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಥರ ಚೆನ್ನಾಗಿದೆ. ಬಾಲ್ಕನಿ ವ್ಯೂ. ಸೊ ಎದುರುಗಡೆನೇ ಬೆಟ್ಟ, ಆಮೇಲೆ ಮಾನೆಸ್ಟ್ರಿ ಕಾಣಿಸುತ್ತೆ. ಆರಾಮಾಗಿದೆ. 2 ದಿನ ಇಲ್ಲಿರ್ತೀವಿ. ಚೆನ್ನಾಗಿ ರೆಸ್ಟ್ ತೊಗೋಬೇಕು. ಸುಸ್ತಾಗಿದ್ದೀವಿ ಇವತ್ತೆಲ್ಲ ಟ್ರಾವೆಲ್ ಮಾಡಿ. ನಾವು ಈಗ ನಮ್ಮ ಸ್ಪಿತಿ ಟ್ರಿಪ್ಪಿನ 4ನೇ ದಿವಸ ಮುಗಿಸಿದ್ದೀವಿ. ಮಂಡೇ ಈವ್ನಿಂಗ್ ಇವತ್ತು ನಾವು ಬಂದಿದ್ದು ಇಲ್ಲಿ ಸುಂದೋ ಚೆಕ್ ಪೋಸ್ಟ್ ಈ ಕಡೆ ಕಲ್ಪ ಕಡೆಯಿಂದ ಬಂದು ಗ್ಯೂ ಮಮ್ಮಿ ನೋಡಿಕೊಂಡು ಬಂದ್ವು. ಅಲ್ಲಿಂದ ವಾಪಸ್ ಬಂದು ಮಾನಸ್ಟ್ರಿ ನೋಡಿಕೊಂಡು ಸ್ಪಿತಿ ರಿವರ್ ಬಾರ್ಡ್ರಲ್ಲೇ ಬಂದು ಇವಾಗ ನಾವು ಈ ಮೈತ್ರೇಯ ಮಡ್ ಹೌಸಲ್ಲಿ ಸ್ಟೇ ಆಗಿದ್ದೀವಿ. ಇಲ್ಲಿ 2 ದಿನ ಇರ್ತೀವಿ. ನಾಳೆ ಇಲ್ಲಿ ಬರೀ ಇಷ್ಟೇ ಲೋಕಲ್ಲೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಯಾಕೆಂದರೆ 4 ದಿವಸದಿಂದ ತುಂಬ ಟ್ರಾವೆಲ್ ಮಾಡಿದ್ದೀವಿ. ಸೊ ನಾಳೆ ಇಲ್ಲಿದ್ದು ನಾಡಿದ್ದು ಬೆಳಗ್ಗೆ ಬೇಗ ಹೊರಟು ಈ ಧನ್ಕರ್ ವ್ಯಾಲಿ ಇದಿದೆ, ಧನ್ಕರ್ ಮಾನೆಸ್ಟ್ರಿ ನೋಡ್ತೀವಿ. ನೋಡ್ಕೊಂಡು ಹಾಗೆ ವಾಪಸ್ಸು ನಾವು ಹಿಂಗೆ ಕಾಜಾಗೆ ಬರ್ತೀವಿ. ಇದು ಕಾಜಾದಲ್ಲಿ ಧನ್ಕರ್ ಇದನ್ನು ನೋಡಿಕೊಂಡು ಕೀ ಮಾನೆಸ್ಟ್ರಿ ಇದೆ. ಇದು ತುಂಬ ದೊಡ್ಡ ಮಾನೆಸ್ಟ್ರಿ. ಸೊ ನಮ್ಮ 6th ಡೇ ಇವೆರಡನ್ನ ಕಂಪ್ಲೀಟ್ ಮಾಡ್ತೀವಿ. ಕಾಜಾದಿಂದ ಧನ್ಕರ್ ನೋಡಿಕೊಂಡು ಕೀ ಮಾನೆಸ್ಟ್ರಿ ನೋಡ್ಕೊಂಡು ವಾಪಸ್ ಬಂದು ಕಾಜಾ ಸ್ಟೇ ಮಾಡ್ತೀವಿ. ನೆಕ್ಸ್ಟ್ ಡೇ ಲಾಂಗ್ಜಾ, ಕಾಮಿಕ್, ಹಿಕ್ಕಿಮ್ ಇದೆಲ್ಲ ಸರ್ಕ್ಯೂಟು, ಇದೊಂದು ಕಾಮಿಕ್ ಮಾನೆಸ್ಟ್ರಿ, ಇದಿಷ್ಟನ್ನು ನೋಡಿಕೊಂಡು ಮತ್ತೆ ಬಂದು ರಾತ್ರಿ ಕಾಜಾ ಸ್ಟೇ ಮಾಡ್ತೀವಿ. ನೆಕ್ಸ್ಟು ಕಾಜಾಯಿಂದ ಹೊರಟು ಇಲ್ಲಿ ಸ್ಪಿತಿ ರಿವರ್ ಇದೆಯಲ್ಲ ಹಿಂಗೆ ಬರ್ತಾ ಚೀಚಮ್ ಬ್ರಿಡ್ಜ್, ಇಲ್ಲಿ ಮತ್ತೆ ಹಿಂಗೆ ಹೋಗಬೇಕು. ಕಿಬ್ಬರ್ ನೋಡಿಕೊಂಡು ಮೇಲೆ ಹೋಗಿ ಬಂದು ಚೀಚಮ್ ಬ್ರಿಡ್ಜ್ ಮೇಲೆ ಬಂದು ಇಲ್ಲಿಂದ ಚಂದ್ರತಾಲ್ ಇಲ್ಲಿದೆ ನೋಡಿ, ಅಲ್ಲಿಗೆ ಹೋಗಬೇಕು ನಾವು. ಸೊ ಚಂದ್ರತಾಲಿಂದ ಆಮೇಲೆ ಲೋಸರ್ ಚೆಕ್ ಪೋಸ್ಟಿಂದ ಮನಾಲಿ ಕಡೆ ಹೋಗ್ತೀವಿ. ಸೊ ಇಲ್ಲೇ ಹೆಚ್ಚು ಕಮ್ಮಿ ನಾವು 4 ದಿನ ಸ್ಪೆಂಡ್ ಮಾಡ್ತಾ ಇದ್ದೀವಿ. 2 ದಿನ ಟಾಬೋಗೆ, 2 ದಿನ ಕಾಜಾಗೆ, ನೆಕ್ಸ್ಟ್ ಲಾಸ್ಟ್ 1 ಡೇ ಚಂದ್ರತಾಲ್ಗೆ, ಅಲ್ಲಿಂದ ಮನಾಲಿ 1 ದಿನ ಇದ್ದು ನೆಕ್ಸ್ಟ್ ಡೇ ಚಂಡೀಗಢಗೆ ಬೈ ರೋಡ್ ಹೋಗಿ ಬೆಂಗಳೂರು ತರ್ತೀವಿ. ಸೊ ಸ್ಪಿತಿ ವ್ಯಾಲಿ ಏನಿದೆ ಮಿನಿಮಮ್ 10 ದಿನ ಬೇಕು ನನ್ನ ಪ್ರಕಾರ ಅನ್ಸುತ್ತೆ. ತಾಬೋನಲ್ಲಿ ಚಂದ್ರ ಆ್ಯಕ್ಚುಲಿ ಫುಲ್ ಮೂನ್, ಇದು ನಮ್ಮ ಕ್ಯಾಮ್ರಾದಲ್ಲಿ ಇದು ಕ್ಯಾಪ್ಚರ್ ಆಗ್ತಾ ಇಲ್ಲ. अब इसमें देखो, because he is doing this, तो आपको बहुत अच्छे से दिखेगा. We want the hips to be in line and then toes pointing in like this. Perfect. So 8 line. ಟಾಬೋ ಮಾನೆಸ್ಟ್ರಿ ಇದು 996 AD ಯಲ್ಲಿ ಸ್ಥಾಪನೆ ಆಗಿದ್ದು. ಟಿಬೆಟ್ನ ಒಬ್ಬ ರಾಜ ಇದನ್ನು ಈ ಮಾನೆಸ್ಟ್ರಿನ ಇಲ್ಲಿ ಸ್ಥಾಪಿಸಿದ್ದು.
ಇಲ್ಲಿ ಬರೆದಿರೋ ಪ್ರಕಾರ ಇದನ್ನ ಅಜಂತಾ ಎಲ್ಲವರ ಆಫ್ ಹಿಮಾಲಯನ್ ಕೇವ್ ಅಂತಂದ್ಬಿಟ್ಟು ಹೇಳ್ತಾರೆ. ಯಾಕೆಂತಂದರೆ ಒಳಗಡೆ ಅಷ್ಟೊಂದು ಪೇಂಟಿಂಗ್ಸ್ ಇದೆ, ಅಷ್ಟು ಹಳೆ ಪೇಂಟಿಂಗ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಒಳಗಡೆ ಮಾನಸ್ಟ್ರಿ ಎಲ್ಲ. ಸೊ ಈಗ 1996 1000 ವರ್ಷದ ಸೆಲೆಬ್ರೇಷನ್ ಮಾಡಿ ಚೆನ್ನಾಗಿ ಇಂಟರ್ನ್ಯಾಷನಲಿ ಎಲ್ಲ ಗೆಸ್ಟ್ನೆಲ್ಲ ಕರೆಸಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಒಳಗಡೆ ತಣ್ಣಗಿರುತ್ತೆ, ಚೆನ್ನಾಗಿದೆ. ಫುಲ್ ಕಟ್ಟಿರೋದು ಮಣ್ಣಿಂದ ಪ್ಲಸ್ ಬಯೋಡಿಗ್ರೇಡಬಲ್ ಕಾಂಪೋನೆಂಟ್ಸಿಂದ. ಅದು ಹೇಗೆ ಅಂತಂದರೆ ಚಳಿಗಾಲದಲ್ಲಿ ಚಳಿ ಆಗಲ್ಲ, ಯಾಕೆಂದರೆ ಮಣ್ಣ ಶಾಖ ಎಲ್ಲ ತಡ್ಕೊಳ್ಳುತ್ತೆ. ಬೇಸಿಗೆ ಕಾಲದಲ್ಲೂ ಸೆಕೆ ಆಗಲ್ಲ, ತಣ್ಣಗಿರುತ್ತೆ ಒಳಗಡೆ. ಇದು ಬೋಧಿಸತ್ವ ಮೈತ್ರೇಯ ಟೆಂಪಲ್ ಅಂತ. ಇಲ್ಲಿ ಬುದ್ಧಂದು ಒಂದು ಸ್ಟ್ಯಾಚ್ಯೂ ಇದೆ, ಚೆನ್ನಾಗಿದೆ ನೋಡೋಕ್ಕೆ. ಒಳಗಡೆ ಬಂದರೆ ತಣ್ಣಗಿದೆ. ಮರದ ಪಿಲ್ಲರ್ಗಳು ಸಪೋರ್ಟ್ ಕೊಟ್ಟು ಮೇಲ್ಗಡೆ ರೂಫ್ ಕನ್ಸ್ಟ್ರಕ್ಷನ್ ಮಾಡಿರೋದು. ಬೆಟ್ಟಗಳು, ಕಲ್ಲಿನ ಬೆಟ್ಟಗಳು ಎಲ್ಲಿ ನೋಡಿದ್ರು ನಿಮಗೆ. ಆ ಕಲ್ಲಿನ ಬೆಟ್ಟಗಳ ಮಧ್ಯ ಒಂದು ಫ್ಲ್ಯಾಟ್ ರೀಜನ್ ಇದೆ. ಅಲ್ಲಿರೋ ಊರೇ ಟಾಬೋ. ಅಲ್ಲಿ ಮಾನಸ್ಟ್ರಿ ಇದೆ, ಚೆನ್ನಾಗಿದೆ. ಸುತ್ತಮುತ್ತ ಒಂದು ಸ್ವಲ್ಪ ಗಿಡಗಳು ಇದೆ. ಸೊ ಹಾಗಾಗಿ ಆಕ್ಸಿಜನ್ಗೇನು ಪ್ರಾಬ್ಲಮ್ ಇಲ್ಲ. ಸೊ ಈಗ ನೋಡ್ತಿರೋದು ಟಾಬೋ ಊರು. ನಾವೀಗ ಸುಮ್ಮನೆ ಇಲ್ಲೆಲ್ಲ ಸುತ್ತಾಡ್ತಾ ಇದ್ದೀವಿ. ಇಲ್ಲಿ ಲೋಕಲ್ ಮಾರ್ಕೆಟ್ನ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ತುಂಬ ಟೈಮ್ ಇತ್ತು, ಆರಾಮಾಗಿ. ಸೊ ರಿಯಲ್ ಸ್ಪಿತಿ ವೈಬ್ಸ್ ಬೇಕು ಅಂದರೆ ಟಾಬೋನಲ್ಲಿ ಒಂದಿನ ಇರಬೇಕು ಅಂತ ನಾನಂತೂ ರೆಕಮೆಂಡ್ ಮಾಡ್ತೀನಿ. ಶಾಪಿಂಗ್ ಟಾಬೋ ಅಲ್ಲಿ ಸ್ಪಿತಿ ವ್ಯಾಲಿದು ಡಿಫ್ರೆಂಟ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲ ತೊಗೊಂಡಿದ್ದೀವಿ ನೋಡಿ. ಇದೆಲ್ಲ ಇದು ರೋಸ್ ಕ್ವಾಡ್ಸ್ ಅಂತ ಅದಿತಿ ಬೇಕು ಅಂತ ತೊಗೊಂಡಿದ್ದಾಳೆ ಇದೆರಡನ್ನೂ. ಫೇಸ್ ಮಸಾಜ್. ಸೊ ಫ್ರೆಶ್ ಟೊಮೊಟೊ ಸೂಪು, ಇದು ವೆಜ್ ತೆಂತುಕ್ ಅಂತ ಅಂದ್ಬಿಟ್ಟು, ಫ್ರೈಡ್ ರೈಸ್, ಮಸಾಲ ಪಾಪಡ್. ಹೇಗಿದೆ ಅದಿತಿ ಟೇಸ್ಟು ವೆಜ್ ತೆಂತುಕ್ದು? ವೆಜ್ ಸೂಪಿಗೆ ನೂಡಲ್ಸ್ ಹಾಕ್ದಂಗಿದೆ, ಚೆನ್ನಾಗಿದೆ. ಉಪ್ಪಾಗಿ ಚೆನ್ನಾಗಿದೆ. ಖಾರ ಇಲ್ವಾ? ಇಲ್ಲ, ಖಾರ ಇಲ್ಲ. ಪೆಪ್ಪರ್ ಹಾಕೋಬಹುದು ಬೇಕಾದ್ರೆ. ಈ ಮೈತ್ರೇಯ ಮಡ್ ಹೌಸ್ ಅವ್ರ ಮನೆ, ಅವ್ರ ವಾಸ, ಊಟ ತಿಂಡಿ ಮಾಡೋದು. ಆಮೇಲೆ ಸ್ಪೆಷಲ್ ಗೆಸ್ಟ್ಗಳೇನಾದ್ರು ಇದ್ದರೆ ಇಲ್ಲಿ ಊಟ ತಿಂಡಿ ಕೊಡ್ತಾರಂತೆ. ನಮಗೂ ಭಾಳ ಚೆನ್ನಾಗಿ ನೋಡಿಕೊಂಡ್ರು ಅವರು. कितना जच रहा है देखो, है ना? हाँ जी, नमस्कार जी, मेरा नाम स्नेहलता है. मैं यहाँ ताबो गांव की निवासी हूँ. हाँ जी. हाँ, आपका घर तो हम इतना अच्छा लगा ना, इसलिए सोचा थोड़ा दिखा दे सबको यहाँ हमें एक दिन कैसे बिताए. हाँ जी, हाँ जी. तो ये विंटर पे यूज करते हैं? हाँ जी, हम ये विंटर में यूज करते हैं. हाँ. क्योंकि ये मड हाउस की ये खासियत है कि ये विंटर में काफ़ी गर्म होता है और समर में काफ़ी ठंडा होता है, जैसे कि आप लोग महसूस कर रहे हैं ना. कितना अच्छा फील हो रहा है ना, बाहर इतना ठंडा कूल महसूस कर रहे हैं ना. और ऊपर से फैन भी चलाने की जरूरत नहीं है. ये सिबकथॉन तो हम इंग्लिश में बोलते हैं ना, वैसे हम अपनी लैंग्वेज में इसको, अपनी भाषा में तिरकू बोलते हैं इसको. ओके, तिरको. हाँ, तिरकोटी. वो इतना ज्यादा हो गया, नहीं खा सकते? खा सकते हैं, ये वो हल्का होता है. ये तो ऑर्स की तरह होता है ना हमारा. हाँ, ऑर्स की तरह. ಇಲ್ಲಿ ಫೋಕಸ್ ನೋಡಿದ್ದು सत्तू पाउडर. बहुत अच्छे से भून के ಇದನ್ನ एक्चुअली आप मिल्क में भी डालकर पीते हैं ना? हाँ, मिल्क में भी यहाँ घी थोड़ा डाल के, फिर मिल्क में भी डाल के ऐसे खाते हैं. हाँ. फिर एक तो बिल्कुल हम लोग जैसे कि थोड़ा सा चाय लेंगे, चाय में घी ज्यादा डाल के इसको बिल्कुल ड्राई करके खाएंगे, वो तो बहुत ही स्वादिष्ट होता है. ಈಗ ನಾವು ಇವರ ಪೂಜಾ ರೂಮ್ ನೋಡೋಕೆ ಹೋಗ್ತಾ ಇದ್ದೀವಿ. ಇವರೇ ಸ್ಪೆಷಲ್ಲಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಇವತ್ತೆಷ್ಟು ಬಿಸಿಲಿದೆ ಅಂದರೆ ಇಲ್ಲಿ ತಾಬೋನಲ್ಲಿ ತುಂಬಾ ಬಿಸಿಲಿತ್ತು. ಒಳ್ಳೆ ರಾಜಸ್ಥಾನದಲ್ಲಿ ಇದ್ದೀವೇನೋ ಅನ್ನೋಷ್ಟು ಬಿಸಿಲಿತ್ತು. हमें 25 मंथ्स की जरूरत पड़ती है. वो फिर वो 11 डेज इतना लगाते पढ़ने के लिए, क्योंकि ये पौधे जो हमारे यहीं पे पैदा हुए हैं. हमारे यहाँ के, यहाँ से 4 किलोमीटर नीचे लरी गांव में पैदा हुए हैं. इन्होंने जन्म लिया है. पुनर्जन्म. ರಿಂಪೋಚೆ ಅವರ ಪುನರ್ಜನ್ಮ ಅಂತ ಇದು. ಇವರು ಇಲ್ಲಿಯ ಗುರುಗಳು. ಪ್ರೇಯರ್ ಮಾಡ್ತಾರೆ ಎಲ್ರೂ. इनके लक्षण से खुद बोलते हैं. ये डाइनिंग एरिया है. ये हमारे थोड़े जो
एंटी पीस रखे हमने। जैसे कि ये हमारे शादी ब्याह में पहनते हैं, ये ड्रेस जरूर पहनना पड़ता है क्योंकि ये महंगा बहुत होता है। ये ड्रेस अकेला 11,000 का है। 11,000 हाँ जी। और ये टोपी और ये पहनना पड़ता है शादी में। और ये पुराने जमाने में ऐसे शूज पहनते थे। ಟಿ.ಸಿ ಬಸ್ ಎಲ್ಲಿಂದ ಎಲ್ಲೆಲ್ಲಿಗೆ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂದರೆ ಈ ಹಿಲ್ ಸ್ಟೇಷನ್ನಲ್ಲಿ ಗೌರ್ಮೆಂಟ್ ಬಸ್ಸು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಬೇಕಾದಷ್ಟು ಬಸ್ ಓಡಾಡುತ್ತೆ. ನಮ್ದು ಮಂಗಳೂರು ಬಸ್ ಇದೆಯಲ್ಲ ಹಂಗೆ. ತಾಬೋನಲ್ಲಿ ನೋಡಿ ಚಳಿಗೆ ಎಷ್ಟು ರಗ್ಗೋದ್ಗಂಡಂಗೆ ನಾಯಿಗಳು ಎಲ್ಲ ಡುಮ್ ಡುಮ್ಗಿವೆ. ಫರ್ ಎಲ್ಲ ಸಖತ್ತಾಗಿದೆ. ಎಲ್ಲ ಹೊಸದಾಗಿ ಕಟ್ತಿರೋ ಸ್ಟೇಗಳು ಅನಿಸುತ್ತೆ. ಸ್ವಲ್ಪ ಎಲ್ಲ ಸ್ಟೈಲಿಶಾಗಿ ಕಟ್ತಾ ಇದ್ದಾರೆ. ಹೋಮ್ ಸ್ಟೇ ಇದು ಎಲ್ಲ ಹೋಮ್ ಸ್ಟೇಗಳು. ತುಂಬ ಹೋಮ್ ಸ್ಟೇಗಳಿದೆ ಇಲ್ಲಿ. ಉಳ್ಕೊಳ್ಳೋ ವ್ಯವಸ್ಥೆಗಳು ಎಲ್ಲ ಬಜೆಟಲ್ಲೂ ಸಿಗುತ್ತೆ ಇಲ್ಲಿ ನಿಮಗೆ. ಇದು ಹೋಟೆಲ್ನ ಕಿಚನ್ನು. ರಾತ್ರಿಗೆ ಅಡುಗೆ ರೆಡಿ ಆಗ್ತಾ ಇದೆ. आज रात को क्या बनेगा? आज रात को बनेगा मैम राजमा की दाल रहेगी, आलू गोभी रहेगा, आलू गोभी, मंचूरियन रहेगी, मंचूरियन. ओके फ्राइड राइस रहेगा, ओके स्वीट में आपको राइस खीर रहेगी। ओके. हाँ जी। कल खीर बहुत अच्छा था. ಒಂದು ಪ್ಯಾಕೆಟ್ ಡ್ರೈಡ್ ಆ್ಯಪಲ್ಲು, ಒಂದು ಪ್ಯಾಕೆಟು ಸೀಬಕ್ತಾನ್. ಇದ್ರದ್ದು ಟೀ ಮಾಡ್ಕೊಂಡು ಕುಡಿಯೋಕ್ಕೆ ಮಧ್ಯಾಹ್ನ ಕೊಟ್ಟಿದ್ರು, ಚೆನ್ನಾಗಿತ್ತು. ಸೊ ಇದೊಂದು ತೊಗೊಂಡಿದೆ. ಇವತ್ತು ನಮ್ದು 2ನೇ ದಿವಸ ಈ ಹೋಟ್ಲಲ್ಲಿ. ಇವತ್ತು ಮೆನು ಬೇರೆ ಇದೆ ಡಿನ್ನರ್ಗೆ. ಸೊ ಫ್ರೈಡ್ ರೈಸ್ ಇದೆ. ನಾವು ಮಧ್ಯಾಹ್ನ ಅದನ್ನೇ ಊಟ ಮಾಡಿದ್ವು. ಇದು ರಾಜ್ಮಾ ದಾಲ್ ಮಾಡಿದ್ದಾರೆ, ಆಲೂ ಗೋಬಿ ಸಬ್ಜಿ, ಆಮೇಲೆ ಇದು ಮಂಚೂರಿ, ಏನದು ಗ್ರೇವಿ ಮಂಚೂರಿ, ಆಮೇಲೆ ಇದು ಖೀರು, ಏನದು ರೈಸು, ಬಾಸ್ಮತಿ ರೈಸ್ದು ಖೀರ್ ಮಾಡಿದ್ದಾರೆ. ಇದರಲ್ಲಿ ಚಪಾತಿ ಇದೆ, ಅದು ಸಲಾಡು. ಸೊ ಇವತ್ತು ಲೇಟ್ ಆಗಿದೆ, ಊಟ 8:30 ಆಗಿದೆ. ಇಷ್ಟನ್ನ ತಿಂದು ಸ್ವಲ್ಪ ವಾಕಿಂಗ್ ಎಲ್ಲ ಹೋಗಿ ಮಲ್ಕೋಬೇಕಾಗತ್ತೆ. ನಾಳೆ ಸಿಗೋಣ. ಸೊ ಇವತ್ತು ಡೇ 6. ನಾವು ಇವತ್ತು ತಾಬೋಯಿಂದ ದಂಕರ್ ಮೊನೆಸ್ಟ್ರಿ ಕಡೆ ಹೊರಡಬೇಕು. ಸೊ ಮೈತ್ರೇಯಿ ಮಡ್ ಹೌಸಲ್ಲಿ ಲಾಸ್ಟ್ ಬ್ರೇಕ್ಫಾಸ್ಟು. ಸೊ ಇದು ಪೂರಿಗೆ ಬಾಜಿ ಇಟ್ಟಿದ್ದಾರೆ, ಪೋಹ, ಕಾರ್ನ್ಫ್ಲೆಕ್ಸ್ ಇಟ್ಟಿದ್ದಾರೆ, ಬ್ರೆಡ್ ಟೋಸ್ಟ್ ಇದೆ. ನೆನ್ನೆ ನಾವು ಬ್ರೆಡ್ ಟೋಸ್ಟ್ ಟ್ರೈ ಮಾಡಿದ್ವು, ಚೆನ್ನಾಗಿತ್ತು. ಸೊ ಇದರಲ್ಲಿ ಪೂರಿ ಇದೆ, ಪರಾಟನೂ ಇದೆಯಂತೆ. ಸೊ ಪರಾಟನೂ ಬರ್ತಾ ಇದೆ.